ಎಸ್, ಇವತ್ತು ಮತ್ತೆ ನಾವು ನಿಮ್ಮ ಮುಂದೆ ಫುಡ್ ಬ್ಲಾಗ್ ಮುಖಾಂತರ ಬಂದಿದ್ದೀವಿ. ಎಷ್ಟು ಮಟ್ಟಿಗೆ ಅಂತಂದರೆ ಲಕ್ಷ ಗಂಟಲೆ ವ್ಯೂಸ್ ಬಂತು. ಸೊ ವಾಚಿಂಗ್ ಅವರ್ಸು, ಸಬ್ಸ್ಕ್ರೈಬರ್ಸು ಎಲ್ಲಾನು ಗೇನ್ ಮಾಡಿಕೊಡ್ತಾರೆ. ಗೀ ರೋಸ್ಟ್ ನೋಡ್ತಿದ್ದಂಗೆ ಗಾಯ್ಸ್ ಇದನ್ನ ಟೇಸ್ಟ್ ಮಾಡ್ಬೇಕಂತ ಹೇಳ್ತಾರೆ. ಇನ್ನೊಂದು ಏನಂದರೆ ಬೋನ್ಲೆಸ್ ಕೊಟ್ಟಿದ್ದಾರೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್, ಇವತ್ತು ಮತ್ತೆ ನಾವು ನಿಮ್ಮ ಮುಂದೆ ಫುಡ್ ಬ್ಲಾಗ್ ಮುಖಾಂತರ ಬಂದಿದ್ದೀವಿ. ಎಸ್, ಇವತ್ತು ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಲ್ಲ, ಇವತ್ತು ನಾವು ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ಹೋಟೆಲ್ ಸೆನ್ಸೇಷನ್ ಅನ್ನೋ ಒಂದು ಹೋಟೆಲಿಗೆ ಬಂದಿದ್ದೀವಿ. ಇದು ರೀಸೆಂಟಾಗಿ ಒಂದು 15 ಡೇಸ್ ಆಯಿತು ಸ್ಟಾರ್ಟ್ ಆಗಿ. ತುಂಬಾ ಚೆನ್ನಾಗಿದೆ ಒಳಗಡೆ ಅಂತೂ. ಇದು ಎಲ್ಲಿದೆ ಅಂದರೆ, ನೀವು ಶಾಮ್ನೂರು ಬ್ರಿಡ್ಜ್ ಇದೆ ಅಲ್ಲ, ಅದ್ರ ಪಕ್ಕಕ್ಕೆ ಒಂದು ಗ್ಲಾಸ್ ಹೌಸಿಗೆ ಹೋಗೋಂಥ ರೂಟ್ ಇದೆ. ಆ ರೂಟ್ ಒಳಗಡೆ ಜಸ್ಟ್ ಒಂದು 10 ಹೆಜ್ಜೆ ಇಟ್ಟರೆ ಸಾಕು, ಅಲ್ಲೇ ನಿಮಗೆ ಸಿಗುತ್ತೆ. ನಾನು ಅಡ್ರೆಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಮತ್ತೆ ಯಾಕೆ ತಡೆ ಮಾಡೋದು, ವಿಡಿಯೋ ಸ್ಟಾರ್ಟ್ ಮಾಡೋದ, ಬನ್ನಿ. ಎಸ್ಕಾಯ್ಸ್, ಇವಾಗ ನಮ್ಮ ಜೊತೆ ಈ ಹೋಟೆಲ್ನ ಓನರ್ ಇದ್ದಾರೆ. ಅವ್ರ ಜೊತೆ ಮಾತಾಡೋಣಂತೆ, ಏನೇನು ಸ್ಪೆಷಲ್ ಇಲ್ಲಿ ಎಲ್ಲ ಕೇಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್, ಇದು ನಿಮ್ಮ ಹೆಸರು? ನೂರುಲ್ಲಾ ಅಂತ. ಸರ್, ಇದು ಯಾವಾಗ ಸ್ಟಾರ್ಟ್ ಆಗಿದ್ದು? ಸರ್, ಇವತ್ತಿಗೆ 15 ದಿವಸ ಆಯ್ತು. ಅಂದ್ರೆ ಮೇ 4ನೇ ತಾರೀಕು ಓಪನ್ ಆಯ್ತು ಸರ್. ಇದು ಮೇ 4ನೇ ತಾರೀಕು ಓಪನ್ ಆಗಿದ್ದು. ಇಲ್ಲೇ ತನಕ ನಡೀತೀವಿ ಸರ್. ಒಳ್ಳೆ ರೆಸ್ಪಾನ್ಸ್ ಇದೆ ಕಸ್ಟಮರ್ಸು, ಮತ್ತು ಒಳ್ಳೆ ಫುಡ್ಡನ್ನು ಕೊಡ್ತಾ ಇದೀವಿ ಸರ್. ನಮ್ಮ ಸ್ಪೆಷಾಲಿಟಿ ಏನಂದರೆ ತಂದೂರಿ ಮೇನ್ ಸ್ನ್ಯಾಕ್ಸ್ ಎಲ್ಲ ಒಳ್ಳೆ ಸ್ಪೆಷಾಲಿಟಿ ಕೊಡ್ತೀವಿ ಸರ್. ಆಮೇಲೆ ಇಂಡಿಯನ್ ಅಥವಾ ಚೈನೀಸು ಒಳ್ಳೆ ಸ್ನ್ಯಾಕ್ಸು ಕೊಡ್ತಾ ಇದೀವಿ ಸರ್. ಅದರಿಂದ ಆಮೇಲೆ ಗ್ರೇವಿ ಐಟಮ್ಸು ಚೆನ್ನಾಗಿ ಬರ್ತದೆ ಸರ್. ರೈಸ್ ಐಟಮ್ ಚೆನ್ನಾಗಿ ಬರ್ತದೆ. ಒಳ್ಳೆ ಲೊಕೇಶನ್ ಇದೆ. ಆಮೇಲೆ ಇಷ್ಟೇ ಸಣ್ಣ ಜಾಗದಲ್ಲಿ ಒಳ್ಳೆ ಚೆನ್ನಾಗಿ ಲೊಕೇಶನ್ ಮಾಡಿಬಿಟ್ಟು ಕ್ಲೀನಾಗಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ರೆಸ್ಪಾನ್ಸು ಒಳ್ಳೆ ಚೆನ್ನಾಗಿದೆ ಕಸ್ಟಮರ್ಸ್, ರಿಪೀಟ್ ಚೆನ್ನಾಗಿದೆ ಸರ್. ನಮ್ಮದು 12 ಗಂಟೆಯಿಂದ ಬೆಳಗ್ಗೆ 12 ಗಂಟೆಯಿಂದ 3 ಗಂಟೆ ತನಕ. ಆಮೇಲೆ ಬ್ರೇಕ್ ಇರ್ತದೆ ಸರ್. ಬ್ರೇಕ್ ಆದಮೇಲೆ 6:30 ಲಾಸ್ಟ್ ಕ್ಲೋಸ್ ಇರ್ತದೆ, 12:30 ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್.
ಗಾಯ್ಸ್ ಇವತ್ತು ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ, ಎಲ್ಲ ಕೇಳೋಣಂತೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನೀವು ಫಸ್ಟ್ ಟೈಮ್ ಬರ್ತಾ ಇರೋದು? ಹಾಂ, ಫಸ್ಟ್ ಟೈಮ್. ಸರ್ ಇಲ್ಲಿ ಏನು ಟೇಸ್ಟ್ ಮಾಡಿದ್ರಿ, ಹೇಗೆ ಫುಡ್ ಎಲ್ಲ ಹೇಗಿದೆ? ಇವಾಗ ನಾವು ಎಗ್ ಮಂಚೂರಿ ನೋಡಿದ್ವಿ, ವೆಜ್ ಕಸ್ತೂರಿ ನೋಡಿದ್ವಿ, ಚೆನ್ನಾಗಿದೆ ಸರ್, ನಿಜ ಇಷ್ಟ ಆಯಿತು. ಹೊಸ ಟ್ರೈ ಮಾಡಿದ್ವಿ, ಚೆನ್ನಾಗಿಲ್ಲ, ರೆಸಿಪೀಸ್ ಎಲ್ಲ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಯ್ತು ಸರ್ ನಮಗೆಲ್ಲ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ನಿಮ್ಮ ಹೆಸರು? ಸಾವನ್ ಅಂತ. ಸರ್ ನೀವು ಫಸ್ಟ್ ಟೈಮಾ? ಹೌದು, ಫಸ್ಟ್ ಟೈಮ್ ನಾವು ಬರ್ತಿರೋದು. ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಬನ್ನಿ ನೀವು ಒಂದ್ಸಲ ಟ್ರೈ ಮಾಡಿರಿ. ದಾವಣಗೆರೆದು ಚೆನ್ನಾಗಿದೆ, ರೋಡ್ ಸೈಡಿಗೆ ಶಾಮನೂರು ಬ್ರಿಡ್ಜ್ ಹತ್ರ ಇದೆ. ಬನ್ನಿ, ಚೆನ್ನಾಗಿದೆ. ಚಿಟ್ಟೆ ಅಂತ. ಸರ್ ಫುಡ್ ಎಲ್ಲ ಹೇಗಿದೆ, ಟೇಸ್ಟ್? ಹೇಳು, ಫೈನ್ ವೆರಿ ಫೈನ್. ನೀವು ಫಸ್ಟ್ ಟೈಮ್ ಬರ್ತೀರಾ? ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗೈತೆ. ನಾನು ಬೊಂಬೈಯಿಂದ ಬಂದಿರೋದು, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅದು ಬೋರ್ಡ್ ನೋಡಿ ಈ ಕಡೆ ಬಂದಿದ್ದು ದಾಬಾಗೋಸ್ಕರ. ಒಳ್ಳೆ ಫೈನ್ ಆಗೈತೆ. ಎಸ್ ಗಾಯ್ಸ್, ಕಂಪ್ಲೀಟಾಗಿ ನಿಮ್ಗೆ ಎಲ್ಲನೂ ತೋರಿಸಿದ್ವಿ, ಹೋಟೆಲ್ ಒಳಗಡೆ ಹೇಗಿದೆ ಹೋಟೆಲ್ ಎಲ್ಲನೂ. ಬಟ್ ಇವತ್ತು ಇದೊಂದೇ ಸ್ಪೆಷಲ್ ಅಲ್ಲ, ಇನ್ನೊಂದು ಕೂಡ ಸ್ಪೆಷಲ್. ನನಗೆ ತುಂಬ ಖುಷಿ ಆಗ್ತಿತ್ತು, ಬಿಗ್ ಫ್ಯಾನ್ ಅವ್ರದ್ದು. ಸೊ ಅಂಥ ಒಬ್ಬರು ವ್ಯಕ್ತಿನ ನಾವು ಗೆಸ್ಟಾಗಿ ಕಳಿಸಿದ್ದೀವಿ. ಯಾರಂದರೆ ದ ಗ್ರೇಟ್ ಯೂಟ್ಯೂಬರ್ ವಿಜಯ್ ಮೈಲಾರ್. ಸೊ ವಿಜಯ್ ಮೈಲಾರ್ ಅವ್ರನ್ನ ನಾವು ಇವತ್ತು ಗೆಸ್ಟಾಗಿ ಕಳಿಸ್ತಾ ಇದ್ದೀವಿ. ನನಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಯಾರು ಒಂದು ಫಿಲಮ್ ಬಗ್ಗೆ ಅಪ್ಡೇಟ್ ಬೇಕು ಅಂತ ಅಂದ್ಕೊಂಡವರಿಗೆಲ್ಲ ಪಟ್ಟಂತ ಹಿಂಗೆ ಕೈ ಅನ್ನೋಷ್ಟೊತ್ತಿಗೆ ಎಲ್ಲ ಅಪ್ಡೇಟು ತಂದು ಕೊಡೋರವರು. ನಮ್ಗೆ ಏನೇ ಅಪ್ಡೇಟ್ ಬೇಕು, ಟಾಪ್ ಟು ಬಾಟಮ್ ಎಲ್ಲ ಅಪ್ಡೇಟು, ಎಲ್ಲ ವೀಡಿಯೋಸು ಡೈಲಿ ಅಪ್ಡೇಟ್ ಮಾಡ್ತಿರ್ತಾರೆ. ಸೊ ನನಗೆ ತುಂಬಾ ಖುಷಿ ಆಗ್ತಿದೆ ಅವ್ರನ್ನ ಇವತ್ತು ಇಲ್ಲಿ ಕಳಿಸ್ತಿರೋದು. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ಎಕ್ಸ್ಪ್ಲೋರ್ ಟೆಡಿ ಚಾನಲ್ಗೆ ಇನ್ವೈಟ್ ಮಾಡಿದ್ದಕ್ಕೆ ಪವನ್ಗೆ ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ. ಸೊ ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ತುಂಬ ಖುಷಿ ಆಯ್ತು ನನಗೆ ಇವತ್ತು. ಓಕೆ, ಥ್ಯಾಂಕ್ ಯು ಬ್ರೋ. ಮತ್ತು ನೀವು ಬಂದಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂದರೆ ನಿಮಗೆ ತುಂಬ ಅಷ್ಟೊಂದು ಹೆವಿ ಶೆಡ್ಯೂಲ್ ಒಳಗಡೆ ಕರೆದಿದ್ದ ತಕ್ಷಣ ಎಷ್ಟೊಂದು ಗುಡ್ ಆರ್ಟೆಡ್ ಅಂದರೆ ನಾವು ಕರೆದಿದ್ದ ತಕ್ಷಣ ಏನೂ ಹೇಳಿಲ್ಲ. ಅದು ಕೆಲವೊಬ್ರು ಇರುತ್ತೆ ಹೆಂಗಂದರೆ ನಾವು ಯೂಟ್ಯೂಬರು, ನಾನು ಯಾಕೆ ಹೋಗಬೇಕು, ಆ ಥರ ಎಲ್ಲ ಇರುತ್ತೆ. ಬಟ್ ಇವ್ರು ಆ ಥರ ಅಲ್ಲ, ಕರೆದಿದ್ದ ತಕ್ಷಣ ಒಂದೇ ಮಾತಿಗೆ ಆಯಿತು ಬ್ರೋ ಬರ್ತೀನಿ ಅಂತೇಳಿ ಬಂದರು. ಸೊ ಇವರು ಬರೀ ಇವತ್ತು ಫುಡ್ ಟೇಸ್ಟ್ ಮಾಡೋದು ಅಷ್ಟೇ ಅಲ್ಲ, ಇವ್ರ ಬಗ್ಗೆ ಕೆಲವೊಂದು ವಿಷಯನೂ ಕೇಳೋಣಂತೆ, ಬನ್ನಿ. ಸರ್ ನನಗೊಂದು ವಿಷಯ ಏನಂದರೆ, ನೀವು ಈ ಯೂಟ್ಯೂಬ್ ಚಾನಲ್ಗೆ ಯಾಕೆ ಬರೋದು ರೀಸನ್ ಏನು, ಬಂದಿದ್ದಕ್ಕೆ ಏನಾದರೂ ಕಾರಣ ಇದೆಯಾ? ಸೊ ನಾನು ಯೂಟ್ಯೂಬಿಗೆ ಬರೋದು ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಥಿಯೇಟ್ರ್ ಆರ್ಟಿಸ್ಟು. ಸೊ ಕೊರೋನಾ ಬಂತು, ಕೊರೋನಾ ಆದಮೇಲೆ ನಾನು ಬೆಂಗಳೂರು ಬಿಟ್ಟು ದಾವಣಗೆರೆಗೆ ಬಂದೆ. ಸೊ ದಾವಣಗೆರೆ ಬಂದಮೇಲೆ ಏನಾದರೂ ಒಂದು ಮಾಡಬೇಕು, ಥಿಯೇಟ್ರ್ ಬೇಸಸ್ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ದಾವಣಗೆರೆಲಿ ಆ ಥರದ್ದು ಯಾವುದೊಂದು ಪ್ರೊಸೆಸ್ ಇರಲಿಲ್ಲ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ರೆಕಮೆಂಡ್ ಮಾಡೋ, ಯೂಟ್ಯೂಬ್ ಮಾಡು, ಸೊ ಎಡಿಟಿಂಗ್ ಸ್ಕಿಲ್ ಇದೆ ನಿಮಗೆ, ಫೋಟೋ ಎಡಿಟಿಂಗ್ ಸ್ಕಿಲ್ ಇದೆ, ಸೊ ವೀಡಿಯೋ ಮೇಕ್ ಮಾಡ್ತೀಯಾ, ತುಂಬ ಚೆನ್ನಾಗಿ ಮಾಡ್ತೀಯ, ಯಾಕೆ ಮಾಡಬಾರ್ದು ಅಂದರೆ. ಸೊ ನಮ್ಮ ಫ್ರೆಂಡ್ ಬಕೇಶ್ ಅಂತ ಆ್ಯಂಡ್ ಗಣೇಶ್ ಅಂತ ನನ್ನ ಫ್ರೆಂಡ್ ತುಂಬ ಎಂಕರೇಜ್ ಮಾಡಿದ್ರು, ಮಾಡು ನಿನ್ನ ಕೈಲಿ ಆಗುತ್ತೆ ಅಂದರೆ. ನನಗೆ ಟೆಕ್ನಿಕಲ್ಸ್ ತುಂಬ ಕೆಲವೊಂದು ಇಶ್ಯೂಸ್ಗಳು ಗೊತ್ತಿರಲಿಲ್ಲ, ಯೂಟ್ಯೂಬಲ್ಲಿ ಕಾಪಿರೈಟ್ ಸ್ಟ್ರೈಕು, ಕಮ್ಯುನಿಟಿ ಗೈಡ್ಲೈನ್ಸು, ಸೊ ಇವೆಲ್ಲ ಗೊತ್ತಿರಲಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ದೆ, ನೀನು ಹಳೆ ಚಾನಲ್ ಈ ಥರ ಇದೆ ಎಲ್ಲ ಡಿಲೀಟ್ ಮಾಡು, ಈ ಥರ ಮಾಡು, ಹೊಸ್ದಾಗಿ ವೀಡಿಯೋ ಮಾಡು, ಚೆನ್ನಾಗಿ ಬರುತ್ತೆ, ಮಾಡು, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿದ್ರು. ಸೊ ಅವರ ಒಂದು ಪುಷಪ್ಪಿಂದ ನಾನು ಒಂದು ಯೂಟ್ಯೂಬರ್ ಆಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಎಸ್ ಎ ಯೂಟ್ಯೂಬರ್ ಆಗಿ ಸ್ಟಾರ್ಟಿಂಗು ತುಂಬಾ ಟಫ್ ಅದು ಪ್ರೊಸೆಸಸ್ಸು. ಸೊ ನಿಮಗೆ ಸ್ಟಾರ್ಟಿಂಗ್ ಹೆಂಗೆ ಅನಿಸ್ತು, ನೀವು ಸ್ಟಾರ್ಟ್ ಮಾಡಿದಾಗ? ಸೊ ನಾನು ಸ್ಟಾರ್ಟಿಂಗು ಮಾಡಿದಾಗ ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಫಸ್ಟ್ ನಾನು ಬಸ್ ಸ್ಟ್ಯಾಂಡ್ ವೀಡಿಯೋಗಳನ್ನೆಲ್ಲ ಮಾಡ್ತಾಯಿದ್ದೆ, ಅಂದರೆ ಬಸ್ ಯಾವ ಊರಿಂದ ಬರುತ್ತೆ, ಯಾವ ಊರಿಗೆ ಹೋಗುತ್ತೆ, ಸೊ ಈ ರೀತಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ತುಂಬ ಚೆನ್ನಾಗಿ ವ್ಯೂಸ್ ಬಂತು. ಹರಿಹರ ಮಾಡಿದೆ, ಆಮೇಲೆ ದಾವಣಗೆರೆ ನೈಟ್ ವ್ಯೂ ಅಂತ ಮಾಡಿದೆ, ಡೇ ವ್ಯೂ ಅಂತ ಮಾಡಿದೆ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ದಿನ ಆಗ್ತಿದ್ದಾಗೆ ಸ್ವಲ್ಪ ಫುಡ್ ವ್ಲಾಗ್ ಮಾಡೋಣ ಅಂತ ಅನಿಸ್ತು. ಸೊ ಫುಡ್ ವ್ಲಾಗ್ ಮಾಡಿ ಸ್ವಲ್ಪ ದಿನ ಆಗ್ತಿದ್ದಾಗೇ ಸ್ವಲ್ಪ ಏನೋ ನನಗಿನ್ನೂ ಏನೋ ಮಾಡಬೇಕು ಅಂತ ಅನ್ನಿಸ್ತು. ದಾವಣಗೆರೆಯಲ್ಲಿ ಹೊಸ್ದಾಗಿ ರೈಲ್ವೆ ಸ್ಟೇಷನ್ ಓಪನ್ ಆಗಿತ್ತು. ಸೊ ರೈಲ್ವೆ ಸ್ಟೇಷನ್ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲ್ನ ಟರ್ನ್ ಮಾಡಿದಂಥ ವೀಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಒಂದು ವೀಡಿಯೋ ಎಷ್ಟು ಮಟ್ಟಿಗೆ ಅಂತಂದರೆ ಲಕ್ಷ ಗಂಟಲೆ ವ್ಯೂಸ್ ಬಂತು. ಸೊ ವಾಚಿಂಗ್ ಅವರ್ಸು, ಸಬ್ಸ್ಕ್ರೈಬರ್ಸು ಎಲ್ಲನೂ ಗೇನ್ ಮಾಡಿಕೊಡ್ತು ನನಗೆ. ಸೊ ಅದರಿಂದ ನನ್ನ ಚಾನಲ್ ಮಾನಿಟೈಸ್ ಕೂಡ ಆಯಿತು. ಸೊ ಆ ಒಂದು ವೀಡಿಯೋನೇ ನನ್ನ ಚಾನಲ್ಗೆ ಬದಲಾವಣೆ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಯಾರು ಮೋಟಿವೇಟರ್ ಇದ್ದಾರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನಾದ್ರು ಮಾಡಬೇಕು? ಮೋಟಿವೇಟರ್ ಅಂತ ಏನು ಯಾರೂ ಇಲ್ಲ. ಸೊ ಅದೇ ನನ್ನ ಫ್ರೆಂಡ್ ಬಕೇಶ್ ಮತ್ತು ಗಣೇಶ್ ಇದ್ದಾರಲ್ಲ, ಸೊ ಅವರೇ ನನಗೆ ಸ್ವಲ್ಪ ಮೋಟಿವೇಟ್ ಮಾಡಿದ್ದು ಹೇಳ್ಬೋದು ಯೂಟ್ಯೂಬ್ ಮಾಡು ಅಂತ. ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇದ್ದೆ. ನಾನು ಯೂಟ್ಯೂಬ್ ನೋಡ್ತಾನೆ ಇರಲಿಲ್ಲ, ತುಂಬ ಅಂದರೆ ತುಂಬ ಕಡಿಮೆ. ಯೂಟ್ಯೂಬ್ ಮಾಡಿದ್ಮೇಲೆ ನಾನು ಸ್ವಲ್ಪ ಯೂಟ್ಯೂಬಲ್ಲೇ ಆ್ಯಕ್ಟಿವ್ ಜಾಸ್ತಿ ಇರೋದಂತ ಹೇಳ್ತೀನಿ. ಸೊ ಇನ್ನೊಂದು ವಿಷಯ ಏನಂದರೆ, ಈಗ ಪ್ರೆಸೆಂಟಾಗಿ ತುಂಬ ಜನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರೋ? ಸೊ ಸ್ಟಾರ್ಟ್ ಮಾಡಿ ತಪ್ಪಿಲ್ಲ. ಅಂದರೆ ಏನಪ್ಪ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಯೂಟ್ಯೂಬು ಸ್ಟಾರ್ಟಿಂಗಲ್ಲೇ ನಾವು ಲಕ್ಷ ವ್ಯೂಸ್ ಬರುತ್ತೆ, ಕೋಟಿ ಬರುತ್ತೆ, ದುಡ್ಡು ಮಾಡ್ತೀವಿ, ಸೊ ಈ ರೀತಿಯ ಇಂಟೆನ್ಷನ್ ಇಟ್ಕೊಂಡು ಯೂಟ್ಯೂಬ್ ಮಾಡ್ತಾಯಿದ್ರೆ ನಿಜವಾಗ್ಲೂ ಯೂಟ್ಯೂಬ್ ಮಾಡೋಕ್ಕೆ ಬರಬೇಡಿ. ಸೊ ಒಂದು ಪ್ಯಾಷನಿಟಿಗಾಗಿ ಬನ್ನಿ, ದುಡ್ಡು ಮುಖ ನೋಡಿ ಆಮೇಲೆ ಏನೋ ಒಂದು ಮಾಡಬೇಕು ಅಂತ ಬಂದರೆ ನೀವು ಖಂಡಿತವಾಗ್ಲೂ ಸಕ್ಸಸ್ ಅಂತ ಆಗ್ತೀರಾ. ಸೊ ಒಂದು 6 ತಿಂಗಳು ಇಲ್ಲ 1 ವರ್ಷ ಎಫರ್ಟ್ ಹಾಕಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಯೂಟ್ಯೂಬಲ್ಲಿ ಎಫರ್ಟ್ ಹಾಕಿದ್ರೆ
ಸಕ್ಸಸ್ ಕಾಣ್ಬೋದು. ಇದಿಷ್ಟಾಗಿತ್ತು ಇವ್ರ ಮಾತು. ಸೊ ಎಲ್ಲ ಕೇಳಿಸ್ಕೊಂಡ್ರಲ್ಲ, ನನಗೊಂಥರ ಇವರು ಮೋಟಿವೇಟ್ ಇದ್ದಂಗೆ, ಯಾಕಂದರೆ ಇವ್ರ ವೀಡಿಯೋಸ್ ಎಲ್ಲ ನೋಡ್ತಿದ್ದಂಗೆ ತುಂಬ ಚೆನ್ನಾಗಿ ಓಡ್ತಿರುತ್ತೆ. ಸೊ ಇವ್ರು ಮಾಡೋ ವೀಡಿಯೋಸ್ ಎಡಿಟಿಂಗ್ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದಿಷ್ಟು ಇವ್ರ ಇಂಟರ್ವ್ಯೂ ಆಯಿತು. ಇವಾಗ ಫುಡ್ನ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳೋಣ. ಸರ್ ಫುಡ್ ಟೇಸ್ಟ್ ಮಾಡೋಣ. ಖಂಡಿತವಾಗ್ಲೂ ವೇಟ್ ಮಾಡ್ತಾ ಇದ್ದೀನಿ. ಎಸ್ ಗಾಯ್ಸ್, ಇವಾಗ ಎಲ್ಲನೂ ತೋರಿಸಾಯಿತು, ನಮ್ಮ ಬ್ರೋದು ಇಂಟರ್ವ್ಯೂನೂ ಮಾಡಾಯಿತು. ಮತ್ತೆ ಆಗ್ತಾಡ ಫುಡ್ ಬಂದಿದೆ, ಫುಡ್ನ ಟೇಸ್ಟ್ ಮಾಡೋಣ. ಇಲ್ಲಿನ ಸ್ಪೆಷಲ್ ಇದು ವೆಜ್ ಒಳಗಡೆ ವೆಜ್ ಕಸ್ತೂರಿ ಅಂತೇಳ್ಬಿಟ್ಟು, ವೆಜ್ ಒಳಗಡೆ ವೆಜ್ ಕಸ್ತೂರಿ ಅಂತೇಳ್ಬಿಟ್ಟು ತುಂಬಾ ಡಿಫ್ರೆಂಟ್ ಆಗಿದೆ ಗಾಯ್ಸ್. ನೋಡೋಕ್ಕೆ ಒಂಥರ ಬಜ್ಜಿ ಫೀಲ್ ಕೊಡುತ್ತೆ, ಒಂಥರ ಅದಕ್ಕೆ ಗ್ರೇವಿ ಮಿಕ್ಸ್ಡ್ ಬಜ್ಜಿನೇ ಗ್ರೇವಿ ಥರ ಮಾಡ್ದಂಗೆ ಫೀಲ್ ಆಗ್ತಿದೆ. ಸೊ ತಿಂದು ನೋಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಆಯಿತು, ಅದಿದೆಯಲ್ಲ ಒಂಥರ ಏನು ಹಾಕಿದ್ದಾರೆ ಅಂದರೆ ನಮಗೆ ಕ್ಯಾಬೇಜ್ ಇದು ಬರುತ್ತೆ, ಕ್ಯಾಬೇಜು ಕ್ಯಾರೆಟ್ ಹಾಕಿದ್ದಾರೆ. ಸೊ ಏನು ಮಾಡಿದ್ದಾರೆ ಅಂದರೆ ಕ್ಯಾಬೇಜು ಕ್ಯಾರೆಟ್ನ ಮತ್ತು ಇನ್ನೂ ಕೆಲವೊಂದು ಬೀನ್ಸು ಇದೆಲ್ಲ ಹಾಕ್ಬಿಟ್ಟು ಅದನ್ನ ಗ್ರೈಂಡ್ ಮಾಡಿ ಫುಲ್ ರೌಂಡ್ ಶೇಪಲ್ಲಿ ಮಾಡಿದ್ದಾರೆ, ಅಂದರೆ ಉಂಡೆ ಥರ ಮಾಡಿಬಿಟ್ಟು ಅದನ್ನ ಗ್ರೇವಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಇದಕ್ಕೆ ಪನ್ನೀರ್ ಕೂಡ ಹಾಕಿದ್ದಾರೆ. ಪನ್ನೀರ್ ಬಂದುಬಿಟ್ಟು ನಿಮಗೆ ಲಾಸ್ಟು ಫ್ಲೇವರ್ಡಾಗಿ ಮೇಲ್ಗಡೆ ಹಾಕಿದ್ದಾರೆ. ಸೊ ಆ ಪನ್ನೀರ್ ಫ್ಲೇವರ್ ಆಗಿರ್ಬೋದು, ಮತ್ತು ನಿಮಗೆ ನಾವು ಬಜ್ಜಿನ ನಾರ್ಮಲಾಗಿ ತಿಂದಿರ್ತೀವಿ, ಬಟ್ ನಾನು ಈ ಥರ ಗ್ರೇವಿ ಇರುವಂಥ ಒಂದು ಬಜ್ಜಿನ ಫಸ್ಟ್ ಟೈಮ್ ತಿಂತಿರೋದು. ವೆಜ್ ಕಸ್ತೂರಿ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಎಲ್ಲ ಥರದ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಅದನ್ನ ನಿಮಗೆ ಇನ್ನೂ ಈಸಿಯಾಗಿ ಹೇಳ್ಬೋದು ಅಂದರೆ ಉಂಡೆ ಥರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಅದಕ್ಕೆ ಗೋಡಂಬಿ ಫ್ಲೇವರ್ ಆಗಿಬಿಡ್ಬೋದು ಅಥವಾ ತುಪ್ಪ ಹಾಕಿದ್ದಾರೆ, ಮತ್ತು ಪನ್ನೀರು, ಇದೆಲ್ಲ ಫ್ಲೇವರ್ ಬಾಯಿಗೆ ತುಂಬಾ ಟೇಸ್ಟ್ ಕೊಡ್ತಾಯಿದೆ ಗಾಯ್ಸ್. ಬಂದಾಗ ಇದನ್ನ ಟೇಸ್ಟ್ ಮಾಡಿ, ಹಾಗೆ ನಮ್ಮ ಬ್ರೋ ಇದ್ದಾರೆ, ಅವರು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಬ್ರೋ ಹೇಗಿದೆ ಅಂತ ಟೇಸ್ಟ್ ಮಾಡಿ ಖಂಡಿತ. ಅಂದರೆ ಒಳಗಡೆ ಮಸಾಲೆ ಕಂಟೆಂಟ್ ಏನೋ ಇದೆ. ಸೊ ಕಡ್ದಾಗ ಒಂದು ಫ್ಲೇವರ್ ಬಾಯಲ್ಲಿ ಬರುತ್ತೆ. ಸೊ ನನಗೆ ಬಂದಿದ್ದ ಫ್ಲೇವರ್ ಏನಪ್ಪ ಅಂದರೆ, ಸೊ ಈ ಏನಪ್ಪ ಅಂದರೆ ಬೆಳ್ಳುಳ್ಳಿ ಫ್ಲೇವರ್ ಬಂತು, ಚೆನ್ನಾಗಿದೆ, ಸೂಪರ್. ಅದು ವೆಜಿಟೇಬಲ್ಸ್ ಎಲ್ಲ ಬಾಯಿ ಒಳಗಡೆ ಹೌದೌದು, ತುಂಬ ಚೆನ್ನಾಗಿದೆ, ಸೂಪರ್. ವೆಜ್ ಆಯಿತು. ನಾನ್ ವೆಜ್ ಒಂದಿದೆ, ಬೋನ್ಲೆಸ್ ಚಿಕನ್ ಗೀ ರೋಸ್ಟ್. ನೋಡ್ತಿದ್ದಂಗೆ ಗಾಯ್ಸ್ ಇದನ್ನ ಟೇಸ್ಟ್ ಮಾಡ್ಬೇಕಂತ ಹೇಳ್ತಾರೆ. ಇನ್ನೊಂದು ಏನಂದರೆ ಬೋನ್ಲೆಸ್ ಕೊಟ್ಟಿದ್ದಾರೆ. ಸೊ ನನಗೆ ಬೋನ್ಲೆಸ್ಸೇ ತುಂಬ ಇಷ್ಟ ಆಗೋದು ಚಿಕನ್ ಒಳಗಡೆ. ಸೊ ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಬನ್ನಿ. ಮಸಾಲೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಗಾಯ್ಸ್. ಇನ್ನೊಂದು ಪ್ಲಸ್ ಬೋನ್ಲೆಸ್ ಇದೆಯಲ್ಲ, ನಿಮ್ಗೆ ಬೋನ್ಲೆಸ್ಸೇ ತುಂಬಾ ಟೇಸ್ಟ್ ಆಗೋದು. ಆ ಬೋನ್ಲೆಸ್ಸಿಗೆ ಒಳಗಡೆ ಏನು ಕೋಟೆಡ್ ಮಾಡಿದ್ದಾರೆ ಅಂದರೆ ಮಸಾಲೆ ಇಲ್ಲ, ಹೊರಗಡೆ ಮಸಾಲೆ ಹಾಕಿದಾರಲ್ಲ. ಕೆಲವೊಂದು ಕಡೆ ನಾನು ನಿಮಗೆ ತುಂಬ ಕಡೆ ಹೋದಾಗ ಚಿಕನ್ ಒಳಗಡೆ ನಾನು ಇದೇ ಡಿಫ್ರೆನ್ಸ್ ನೋಡೋದು ಏನಂದರೆ, ನಿಮಗೆ ಈ ಥರ ಹಾಕಿದ ತಕ್ಷಣ ಎಲ್ಲ ಮಸಾಲೆಯನ್ನು ಕೆಳಗೆ ಇಳಿಬಾರ್ದು, ಚೆನ್ನಾಗಿ ಕೋಟೆಡ್ ಆಗಬೇಕು, ಆವಾಗ ಇನ್ನೂ ಟೇಸ್ಟ್ ಇರುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇದಕ್ಕೆ ಮೇಲ್ಗಡೆ ನಿಮಗೆ ಇದಿರುತ್ತಲ್ಲ, ಎಗ್ ಇರುತ್ತಲ್ಲ, ಎಗ್ನ ಕಟ್ ಮಾಡಿ ಮೇಲ್ಗಡೆ ತುರಿದು ಹಾಕಿದ್ದಾರೆ. ಸೊ ಆ ಚಿಕನ್ನು ಮತ್ತು ಆ ಒಂದು ನಾರ್ಮಲ್ ಖಾರ ಜಾಸ್ತಿ ಇಲ್ಲ, ನಾರ್ಮಲ್ ಆಗಿದೆ. ಆ ಎಗ್ಗಿನಿದೆಲ್ಲ ಫ್ಲೇವರು, ಎಗ್ಗು ಅದು ಕೂಡ ಬೇರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಗಾಯ್ಸ್. ಬಂದಾಗ ನೀವು ಇದು ಒನ್ ಟೈಮ್ ಟೇಸ್ಟ್ ಮಾಡಲೇಬೇಕು. ಈಗ ನಮ್ಮ ಬ್ರೋ ಇದ್ದಾರೆ, ಅವರು ಕೂಡ ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡ್ತಾಯಿದ್ದೀನಿ ಚಿಕನ್ ಗೀ ರೋಸ್ಟು. ಚೆನ್ನಾಗಿದೆ. ಚಿಕನ್ ಫ್ಲೇವರು ಒಂಥರ ಫ್ರೆಶ್ ಅನಿಸುತ್ತೆ, ಮೀಟು ಒಳ್ಳೆ ಫ್ರೆಶ್ ಮೀಟ್ ಹಾಕಿದ್ದಾರೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಪ್ಪ ನನಗೆ ಇಷ್ಟ ಆಗಿದೆ ಇದರಲ್ಲಿ ಅಂದರೆ, ಬಾಯ್ಲ್ಡ್ ಎಗ್ನ ಸ್ಮ್ಯಾಶ್ ಮಾಡಿ ತುರಿದ್ಬಿಟ್ಟು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಫ್ಲೇವರ್ ಮಾತ್ರ, ಅಲ್ಟಿ ಅಂತ ಹೇಳ್ತೀನಿ. ಯಾರಾದರೂ ಒಂದು ಸಲ ಬಂದರೆ ಇದನ್ನು ನೀವು ಒಂದು ಸಲ ಟೇಸ್ಟ್ ಮಾಡಲೇಬೇಕು ಈ ಹೋಟ್ಲಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಗಾಯ್ಸ್, ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರಲ್ಲ. ತುಂಬ ಗಾಯ್ಸ್ ನಾನು ಒಳಗಡೆ ಅಂತೂ ನೋಡಿದ್ನಲ್ಲ, ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ರೀಸೆಂಟಾಗಿ ಓಪನ್ ಆಗಿದ್ದು, ಫುಡ್ ಕೂಡ ತುಂಬ ಟೇಸ್ಟ್ ಆಗಿದೆ. ಮತ್ತು ಒಳಗಡೆ ಅಷ್ಟೇ ನಿಮಗೆ ಸಪ್ರೇಟಾಗಿ ರೂಮ್ಸ್ ಕೂಡ ಇದೆ, ಫ್ಯಾಮಿಲಿ ಹಾಲ್ ಥರನೂ ಇದೆ. ನಿಮಗೆ ಫ್ಯಾಮಿಲಿ ಬಂದಾಗೂ ಇಲ್ಲಿ ಕೂತ್ಕೊಳ್ಬೋದು ಅಥವಾ ಸಪ್ರೇಟಾಗಿ ಕೂಡ ಕೂತ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಗಾಯ್ಸ್. ಮತ್ತು ಇನ್ನೊಂದು ಏನಂದರೆ ಅಡ್ರೆಸ್ ಎಲ್ಲಂದರೆ ಇದು ಬಂದುಬಿಟ್ಟು ಶಾಮ್ನೂರು ಬ್ರಿಡ್ಜ್ ಇದೆಯಲ್ಲ, ಅದ್ರ ಪಕ್ಕದ ರೋಡಲ್ಲಿ ನೀವು ಹಂಗೆ ಸ್ಟ್ರೈಟ್ ಬಂದ್ರೂ 20 ಹೆಜ್ಜೆ ಅಂದರೆ ಇದು ಬರುತ್ತಲ್ಲ ಗ್ಲಾಸ್ ಹೌಸ್, ಅದೊಂದು 20 ಹೆಜ್ಜೆ ಇಟ್ಟಂದರೆ ಇಲ್ಲೇ ನಿಮ್ಗೆ ಹೋಟ್ಲ್ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಮತ್ತೆ ಯಾಕೆ ತಡ ಮಾಡ್ತೀರಾ? ಯಾರು ಇನ್ನೂ ಬಂದಿಲ್ಲ, ಒನ್ ಟೈಮ್ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.